ಹಾಯ್, ನವೀನ್ ಫ್ರಮ್ Nktvkannada. ಈ ಒಂದು ವಿಡಿಯೋದಲ್ಲಿ ಅಮೆಝಾನಿಂದ ಯಾವುದೇ ಒಂದು ವಸ್ತುವನ್ನು ಬೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಮೆಝಾನ್ನಲ್ಲಿ ವಸ್ತುಗಳನ್ನು ಆರ್ಡರ್ ಮಾಡೋದು ಹೇಗೆ, ಯಾವುದೇ ಒಂದು ವಸ್ತುವನ್ನು ಬೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಫಸ್ಟ್ ಬಂದು ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಅದರ ಇಂಟರ್ಫೇಸ್ ಬಂದು ಹೇಗಿರುತ್ತೆ, ಆಲ್ರೆಡಿ ನಿಮ್ಮದು ಅಕೌಂಟ್ ಇತ್ತಂದರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಎ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂದು ಅಕೌಂಟ್ ಇದೆ, ಅದಕ್ಕೆ ಲಾಗಿನ್ ಆಗ್ತಾಯಿದ್ದೀನಿ. ನಂದು ಇಮೇಲ್ ಐ ಡಿ ಹಾಕಿ ಲಾಗಿನ್ ಕೊಟ್ಟರೆ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಕೊಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಲಾಗಿನ್ ಆಗ್ತಾಯಿದೆ. ಪಾಸ್ವರ್ಡ್ ಕೇಳ್ತಾಯಿದೆ ನೋಡಿ. ನಾನು ಪಾಸ್ವರ್ಡ್ ಸೆಟಪ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಪಾಸ್ವರ್ಡ್ ಹಾಕಿ ಇಲ್ಲಿಗೆ ಪಾಸ್ವರ್ಡ್ ಸೆಲೆಕ್ಟ್ ಮಾಡಬೇಕು. ಹಳೆಯ ಪಾಸ್ವರ್ಡ್ ಇದೆ, ಅದನ್ನೇ ಹಾಕ್ತಾಯಿದ್ದೀನಿ ಇಲ್ಲಿಗೆ. ನೆಕ್ಸ್ಟು ಲಾಗಿನ್ ಕೊಟ್ಟೆ. ಲಾಗಿನ್ ಕೊಡೋದಕ್ಕೂ ನೋಡಿ ಲಾಗಿನ್ ಆಗಿದೆ. ಏನು ಓಪನ್ ಮಾಡೋಣ ನೋಡಿ. ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಕೊಟ್ಟಾದಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಜಿಯೋ ಹಾಟ್ಸ್ಪಾಟ್ ಅಂತ ಸರ್ಚ್ ಮಾಡಿ ಅದನ್ನ ಆರ್ಡರ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೇನೆ. ಜಿಯೋ 4G ಹಾಟ್ಸ್ಪಾಟ್ ಅಂತ ಇದೆ ನೋಡಿ. ಇದನ್ನ 4G ಹಾಟ್ಸ್ಪಾಟ್ ಇದು. ಅಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಮಾಡ್ಕೋಬೋದು. ಇದನ್ನ ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಡೆಲಿವರಿ ಟು ದಿಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ. ನೀವು ಅಡ್ರೆಸ್ ಫಸ್ಟೇ ಫಿಲ್ ಮಾಡ್ಕೋಬೇಕು. ಇದಕ್ಕೆ ನನ್ನ ಅಡ್ರೆಸ್ ಇದೆ ನೋಡಿ, ನನ್ನ ಅಕೌಂಟ್ ಇದೆ ಫಸ್ಟೇ, ಅದಕ್ಕೆ ತೋರಿಸ್ತಾ ಇದೆ. ಈಗ ಸ್ವಲ್ಪ ಲೋಡ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಇದ್ರ ಕಂಪ್ಲೀಟ್ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಯಾವ್ದಾರು ಒಂದು ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಅಮೆಝಾನ್ ಪೇ, UPI ಭೀಮ್ ಆ್ಯಪಿಂದ ಆದರೂ ಆಗುತ್ತೆ. ಯಾವ್ದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ OTP ಬರುತ್ತೆ. OTP ಎಂಟರ್ ಮಾಡಿದ್ರೆ ನಿಮ್ಮ ಆರ್ಡ್ರ್ ಪ್ಲೇಸ್ ಆಗುತ್ತೆ. ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಆಯಿತು. ನಾನಿಲ್ಲಿ ಆರ್ಡ್ರ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ನಿಮಗೆ ತೋರ್ಸೋಕ್ಕಂತ ನಾನು ವೀಡಿಯೋ ಮಾಡ್ತಾಯಿರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.